ಅವನಿ ಅಮ್ಮ ಒಂದ್ ನಿಮಿಷ. ಅಮ್ಮ. ಈ ಮಗು ಕಾಣಿಸ್ತಾ ಇಲ್ಲ. ಈ ಏರಿಯಾದಲ್ಲಿ ಎಲ್ಲಾದ್ರೂ ನೋಡಿದೀರಾ? ನೋಡಿಲ್ಲಮ್ಮ. ಸುಜಾತ, ಸ್ವಲ್ಪ ಟಿಫನ್ ಮಾಡು. ನನ್ಗೇನೋ ಬೇಡ, ನನಗೆ ನನ್ನ ಮಗಳು ಬೇಕು. ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ. ಬಾವಾ, ನಾವ್ ಇವ್ರನ್ನ ಕೇಳೋಣ. ಈ ಮಗುನೆಲ್ಲಾದ್ರೂ ನೋಡಿದ್ರೆ? ಇಲ್ಲ ಸರ್, ನೋಡಿಲ್ಲ. ಮುಂದೆ ಹೋಗಿ ಕೇಳೋಣ. ಸ್ಕೂಲ್ಗೆ ಹೋಗಲ್ಲಮ್ಮ, ಭಯ ಆಗ್ತಿದೆ ಅಂತಂದೆ. ಆಗ ನಾನು ನಿನ್ ಕಳಿಸ್ದೇ ಇದ್ರೆ ಚೆನ್ನಾಗಿರ್ತಿತ್ತು. ಇದೆಲ್ಲ ನಡೀತಾನೆ ಇರ್ಲಿಲ್ಲ. ತಪ್ಪೆಲ್ಲ ನಂದೆ. ಇವ್ರನ್ನ ಕೇಳೋಣ. ಎಕ್ಸ್ಕ್ಯೂಸ್ ಮೀ, ಈ ಮಗುನೆಲ್ಲಾದ್ರೂ ನೋಡಿದ್ರಾ? ನೋಡಿಲ್ಲ ಮೇಡಮ್. ಈ ಫೋಟೋದಲ್ಲಿರೋದು ನಮ್ಮ ಅಕ್ಕನ ಮಗಳು. ಯಾರೋ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೊರಟೋಗಿದ್ದಾರೆ. ನಿಮ್ಗೆಲ್ಲಾದ್ರೂ ಕಾಣಿಸಿದ್ಲಾ? ಸ್ವಲ್ಪ ಸರಿಯಾಗಿ ನೋಡ್ಬಿಟ್ಟು ಹೇಳಿ ಪ್ಲೀಸ್. ಇಲ್ಲ, ನಾವೆಲ್ಲೂ ನೋಡಿಲ್ಲ. ನಡಿ ಬಾವಾ. ಅವನಿ, ನನ್ ಮಗಳು ಕಾಣಿಸಿದ್ಲಾ? ನನ್ ಮಗಳನ್ನ ಕರ್ಕೊಂಡು ಬರ್ತಿದ್ಯಲ್ವಾ? ಅಕ್ಕ, ಪೊಲೀಸರನ್ನ ಭೇಟಿ ಮಾಡಿ ಮಾತಾಡಿದ್ವಿ. ಅವರು ಅವ್ರ ಪ್ರಯತ್ನದಲ್ಲಿದ್ದಾರೆ, ನಾವು ನಮ್ಮ ಪ್ರಯತ್ನದಲ್ಲಿದ್ದೀವಿ. ಸದ್ಯಕ್ಕೆ ಇನ್ನು ಯಾವುದೇ ವಿಷಯನೂ ಗೊತ್ತಾಗ್ಲಿಲ್ಲ. ನೀನೇನ್ ಭಯ ಪಡ್ಬೇಡ, ಸರಿನಾ? ನಿನ್ ಫೋನ್ ಬಂತು ಅಂತ ತುಂಬಾ ಆಸೆ ಪಟ್ಟೆ ಅವನಿ. ಸೌಮ್ಯ ಸಿಕ್ಕಿದ್ದಾಳೆ ಅಂತ ಹೇಳ್ತೀಯೇನೋ ಅಂತ ಅನ್ಕೊಂಡಿದ್ದೆ. ಆಮೇಲಾದ್ರೂ ನನ್ನಿಂದ ನಿನಗೆ ಅಂತ ಸಂತೋಷವಾದ ವಿಷಯನ ಹೇಳೋ ಅಂತ ಫೋನ್ ಬರತ್ತೆ ಅಕ್ಕ. ನನ್ನ ಮೇಲೆ ನಂಬಿಕೆ ಇಡು. ಒಂದು ನಿಮಿಷ ಫೋನ್ ಕೊಡು. ಅವನಿ, ಹೇಳು ಬಾವಾ. ಸೌಮ್ಯ ಕಾಣಿಸ್ತಾ ಇಲ್ಲ ಅನ್ನೋ ಬೇಜಾರಲ್ಲಿ ಸುಜಾತ ಏನೂ ತಿಂತಾ ಇಲ್ಲ, ಟೀ ಕೂಡ ಕುಡಿತಾ ಇಲ್ಲ. ಮಗು ಆಲೋಚನೆ ಮಾಡ್ತಾನೆ ಕೂತಿದ್ದಾಳೆ. ಅಕ್ಕಂಗೆ ಫೋನ್ ಕೊಡಿ. ಒಂದು ನಿಮಿಷ. ಸುಜಾತ, ಅಕ್ಕ, ಯಾಕೆ ಹಾಗೆ ಮಾಡ್ತಿದ್ಯಾ ಅಕ್ಕ? ನನ್ನ ನೋವು, ನನ್ನ ಹಸುವನ್ನೇ ಸಾಯಿಸ್ಬಿಟ್ಟಿದೆ ಅವನಿ. ನಿಂಗೆ ಹೇಳೋ ಅಷ್ಟು ದೊಡ್ಡವಳಲ್ಲ ನಾನು. ಆದರೂ ಸರಿ, ಒಂದು ವಿಷಯ ಹೇಳ್ತೀನಿ ಕೇಳು. ನಮ್ಮ ಹತ್ರ ಶಕ್ತಿ ಇಲ್ಲ ಅಂದ್ರೆ ನಾವು ಹೋರಾಡೋದಕ್ಕಾಗಲ್ಲ, ಯಾವುದನ್ನು ಸಾಧಿಸಕ್ಕಾಗಲ್ಲ. ನೀನೇನು ತಿನ್ಲಿಲ್ಲ ಅಂದ್ರೆ ನಿನ್ನ ಆರೋಗ್ಯನೇ ಹಾಳಾಗತ್ತೆ. ದಯವಿಟ್ಟು ಏನಾದ್ರೂ ತಿನ್ನಕ್ಕ. ಸೌಮ್ಯ ಸಿಕ್ಕಿದ್ಲು ಅನ್ನೋ ಶುಭ ವಾರ್ತೆನ ನಾನು ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ? ಆ ನಂಬಿಕೆಯಲ್ಲೇ ಇರು, ಸರಿನಾ? ನಾನು ಆಮೇಲೆ ಮಾಡ್ತೀನಕ್ಕ. ಬಾವಾ, ಬೇರೆ ಎಲ್ಲಾದ್ರೂ ಹುಡ್ಕೋಣ ಬಾ. ನಡಿ. ಟೀ ಕುಡಿ ಸುಜಾತ. ಬೇಡ ಅಂತ ಹೇಳ್ತಿದ್ದೀನಲ್ವಾ?
ಏನು ತಿಂದೇನೆ ನಿಜವಾಗ್ಲೂ ಸತ್ತೋಗ್ತೀಯಾ? ನನ್ನ ಮಗಳು ಆದಷ್ಟು ಬೇಗ ನನ್ನ ಕಣ್ಣು ಮುಂದೆ ಬರಲಿಲ್ಲ ಅಂದರೆ ನಾನು ನಿಜವಾಗ್ಲೂ ಸತ್ತೋಗ್ತೀನಿ. ಸುಂದ್ರಿ, ನಾನೇ ವಸಂತ. ನಮ್ ಮನೆಗ್ ಬರ್ತೀನಿ ಅಂತ 2-3 ಸಲ ಕೇಳಿದ್ಯಲ್ಲ. ಮನೇಲಿ ಎಲ್ಲಾರು ಇದಾರೆ, ಎಲ್ಲ ಅಯೋಮಯವಾಗಿದೆ. ಈಗ ನೀನ್ ಮನೆಗ್ ಬರ್ಬೇಡ ಅಂತ ನಾನೇ ನಿನಗ್ ಬರಕ್ ಬಿಡ್ಲಿಲ್ಲ. ಒಂದ್ ಅರ್ಧ ಗಂಟೆಲ್ ಬಂದ್ಬಿಡೆ, ಮನೇಲಿ ಯಾರು ಇಲ್ಲ. ಹಾಗಾದ್ರೆ ಇನ್ನೊಂದ್ ಗಂಟೆಲ್ ಬರ್ತೀನಿ. ಅವ್ರ ಗಂಡನ್ನು ಕೂಡ ಬರಕ್ ಹೇಳು, ನನಗೂ ಕಾಲಹರಣ ಮಾಡ್ದಾಗಿರುತ್ತೆ. ಆಯ್ತು ವಸಂತ, ಆದಷ್ಟು ಬೇಗ ಬಂದ್ಬಿಡಿ. ಎಲ್ರು ಎಲ್ಲಿ ಹೋಗಿದ್ದಾರೆ? ಮನೆ ಗುಟ್ಟು ಬಯಲ್ ಮಾಡಬಾರ್ದು ಅಂತಾರೆ, ಆದ್ರೆ ನಿನ್ನ ಹತ್ರ ಹೇಳ್ಕೊಂಡ್ರೆ ಆಗೋ ನಷ್ಟ ಏನಿಲ್ಲ. ದೊಡ್ಡ ಸೊಸೆ ಏನೋ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ, 2ನೇ ಸೊಸೆನೋ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿದ್ದಾಳೆ, ಚಿಕ್ಕ ಸೊಸೆನೋ ಎಲ್ಲಿ ಬೇಕಾ ಬಿಟ್ಟು ತಿರುಗ್ತಿದ್ದಾಳೋ ಗೊತ್ತಿಲ್ಲ. ನಮ್ಮ ಅಮ್ಮನಿಗೆ ಸೊಸೆಂದ್ರು ಹೊಂದಾಣಿಕೆ ಆಗ್ತಿಲ್ಲ, ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಮನೆ ಪ್ರಶಾಂತವಾಗಿದೆ. ನಿಮ್ ಮನೆಯವ್ರನ್ನು ಕರ್ಕೊಂಡ್ ಬಾ, ಎಲ್ಲಾರು ಸೇರಿ ತುಂಬಾ ದಿನ ಆಯ್ತಲ್ಲ. ಸರಿ ವಸಂತ, ಇನ್ನೇನೆ ಸಮಾಚಾರ? ನೀನೇ ಹೇಳ್ಬೇಕು. ನೆನ್ನೆ ನಮ್ಮನೇಲಿ ಅಪ್ಪ ಅಮ್ಮನಿಗೆ ಷಷ್ಠಿ ಪೂರ್ತಿ ಫಂಕ್ಷನ್ ಮಾಡಿದ್ವಿ. ಅವಾಗ ಏನಾಯ್ತಂದ್ರೆ, ಏನಾಯ್ತಮ್ಮ? ಯಾಕೆ ಹೊಡೆದೆ? ಬುದ್ಧಿ ಇದ್ಯಾ ನಿನ್ಗೆ? ಯಾರ ಹತ್ರ ಏನ್ ಮಾತಾಡ್ತಿದ್ಯಾ ಅರ್ಥ ಆಗ್ತಿದ್ಯಾ? ಮಗಳಿಗೆ ಬೆಲೆನೇ ಕೊಡದೆ ಸೊಸೇಂದ್ರನ ತಲೆ ಮೇಲೆ ಇಟ್ಕೊಂಡಿಯಲ್ಲ. ಆ ಸೊಸೇಂದ್ರು ಎಷ್ಟು ಒಳ್ಳೆಯವರು, ನನ್ನ ಫ್ರೆಂಡ್ ಹತ್ರ ಹೇಳ್ಕೊತಿದ್ದೆ. ತಪ್ಪೇನಿದೆ? ತಪ್ಪೇನಿಲ್ವಾ? ವಯಸ್ಸು ಬೆಳೆದ್ರೆ ಸಾಲದಮ್ಮ, ಬುದ್ಧಿನೂ ಬೆಳಿಬೇಕು. ನಮ್ಮನೆ ವಿಷಯಗಳು ಗೇಟ್ ಮಾತ್ರ ಅಲ್ಲ, ಹೊಸಲು ಕೂಡ ದಾಟಬಾರ್ದು. ಹೊರಗಡೆ ಅವ್ರು ಯಾರಾದ್ರೂ ಸರಿನೇ, ನಮ್ಮ ಮಾನ ಮರ್ಯಾದೆಗೆ ಭಂಗ ತರುವಂತ ಕೆಲಸ ಮಾಡಿದ್ರೆ ನಾವೇ ಎದುರಿಸಿ ನಿಲ್ಬೇಕು. ಅದನ್ನ ಬಿಟ್ಟು ನಮ್ಮ ಮರ್ಯಾದೆ ನಾವೇ ಬೀದಿಗೆ ತಗೊಂಡು ಹೋಗ್ಬಾರ್ದು. ಹೊರಗಡೆ ಹೋಗಿ ಡಂಗುರ ಸಾರಿದ್ಲಾ, ಮೈಕಲ್ಲಿ ಕಿರ್ಚಿ ಹೇಳಿದ್ಲಾ, ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡಿದ್ಲು, ಅಷ್ಟೇ ಅಲ್ವಾ ಮಾವ? ನೀನು ಬಾಯಿ ಮುಚ್ಚು. ಮೂರನೇ ವ್ಯಕ್ತಿಗೆ ಫೋನಲ್ಲಿ ಹೇಳೋದು ಡಂಗೂರ ಹಾಕ್ದಂಗಲ್ವಾ? ಆ ಬಾಯಿ ಸುಮ್ಮನೆ ಇರುತ್ತಾ? ಇನ್ನೊಂದು ಕಿವಿಗೆ ಹೇಳಲ್ವಾ? ಏನ ಇದು? ಆ ಜ್ಞಾನ ಇಲ್ದಿರೋ ಮಾತುಗಳು. ನನ್ನ ಮಾತುಗಳು ನಿಮಗೆ ಕಷ್ಟ ಅನ್ನಿಸ್ಬೋದು, ಆದ್ರೆ ನಡೀತಿರೋದನ್ನ ನೋಡ್ತಿದ್ರೆ ನಿಮಗೆ ಏನ್ ಅರ್ಥ ಆಗುತ್ತೆ? ಸರಿಯಾದ ಸಮಯದಲ್ಲಿ ಸೊಸೆಯಂದ್ರ ಸಹಾಯ ಅತ್ತೆಯವ್ರಿಗೆಲ್ಲಿದೆ? ಕೊನೆಗೆ ಮಗಳೇ ದಿಕ್ಕಾದ್ಲಲ್ವಾ? ಏನ್ ಪೃಥ್ವಿರಾಜು, ನಿಹಾರಿಕಾ ಹೊರಗಡೆ ಹೋಗಿರೋ ಮಾತ್ರಕ್ಕೆ ವಾಪಸ್ ಬರಲ್ವಾ? ನಾನು 3 ಜನ ಸೊಸೆ ಅಂದ್ರು ಶಾಶ್ವತವಾಗಿ ನನ್ನ ಮನೆಗೆ ಬರಲ್ಲ ಅನ್ನೋ ಹೋಗಿ ಮಾತಾಡ್ತಿದ್ದೀರಾ? ನೀವು ಎಷ್ಟಾದ್ರೂ ಹೇಳಿ ಅತ್ತೆ, ಯಾವತ್ತಿಗೆ ಆದ್ರೂ ಮಗಳ ನಂತರನೇ ಸೊಸೆಯಂದಿರು. ಮತ್ತೊಂದು ವಿಷಯ ಅತ್ತೆ ಅವರೇ, ನೀವು ಹಾಕಿದ್ದು ತಿಂತಿದೀವಲ್ವಾ ಅಂತ ಪ್ರತಿ ಸಾರಿ ನೀವು ಹೊಡೆದ್ರೂ ಕೂಡ ಸುಮ್ಮನೆ ಇರೋದಿಲ್ಲ. ನೀವು ಹೊಡಿತಿರೋದು ನಿಮ್ಮ ಮಗಳನ್ನಲ್ಲ, ನನ್ನ ಹೆಂಡತಿನ. ಬಾರೆ. ತಪ್ಪನ್ನ ಅವ್ರ ಕಡೆ ಇಟ್ಕೊಂಡು ನಮ್ಮ ಮೇಲೆ ಕೂಗಾಡ್ತಿದ್ದಾರೆ. ನಾವು ಒಂದ್ ಸಮಯದಲ್ಲಿ ಎಷ್ಟು ಆನಂದವಾಗಿರ್ತಿದ್ವಿ. ಮತ್ತೆ ಅಂತ ದಿನಗಳು ಆದಷ್ಟು ಬೇಗ ಬರಬೇಕು. ಆಗ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಕೃಷ್ಣದೇವರಾಯ ಒಳ್ಳೆ ಬಹುಮಾನ ಕೊಟ್ಟು ಸತ್ಕರಿಸಿದ್ರು. ಈ ಕಥೆನಲ್ಲಿ ನೀತಿ ಏನು? ಯಾವಾಗ್ಲೂ ಆವೇಶ ಅಲ್ದೇನೆ ಬುದ್ಧಿನ ಉಪಯೋಗಿಸಿ ಅಪಾಯದಿಂದ ಪಾರಾಗ್ಬೇಕು ಅಂತ ಅರ್ಥ ಆಯ್ತು. ಗುಡ್. ಈಗ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ಇದು ನಿನ್ನಂತ ಮಕ್ಕಳಿಗೆ ತುಂಬಾ ಉಪಯೋಗ ಆಗುತ್ತೆ. ಏನ್ ಚಿಕ್ಕಮ್ಮ? ಈ ನಡುವೆ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗೋ ರೌಡಿಗಳು ತುಂಬಾ ಓಡಾಡ್ತಿದ್ದಾರೆ ಅಂತ ಟಿವಿನಲ್ಲಿ ಪೇಪರ್ನಲ್ಲಿ ಬರ್ತಾ ಇದೆ ಅಲ್ವಾ? ಹೌದು ಚಿಕ್ಕಮ್ಮ. ಬೀದಿ ಕೊನೆಯಲ್ಲಿ, ಸ್ಕೂಲ್ಸ್ ಹತ್ರ ಅಂಥವ್ರು ಕಾವಲ್ ಕಾಯ್ತಾ ಇರ್ತಾರೆ. ನೀನ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಂಥವ್ರು ಯಾರಾದ್ರೂ ನಿನ್ನ ಎದುರಿಗೆ ಬಂದು ನಿನ್ನ ಕರ್ಕೊಂಡು ಹೋದ್ರು ಅನ್ಕೋ, ಅವಾಗ ನೀನು ಭಯ ಪಡಬಾರ್ದು, ಗಾಬರಿನೂ ಆಗ್ಬಾರ್ದು. ತುಂಬಾ ಸಮಯ ಸ್ಫೂರ್ತಿಯಿಂದ ಯೋಚನೆ ಮಾಡಬೇಕು.
ಅಲ್ಲಿ ಹತ್ತಿರದಲ್ಲಿ ಏನಾದ್ರೂ ವಸ್ತು ಇದ್ರೆ ಅದರಿಂದ ನಾವು ತಪ್ಪಿಸ್ಕೊಳಕ್ಕಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ಬೇಕು. ಖಾರದಂತ ಐಟಮ್ಸ್ ಏನಾದ್ರೂ ಇತ್ತು ಅನ್ಕೋ, ಅದನ್ನಾದ್ರೂ ನಮ್ಮನ್ ಕರ್ಕೊಂಡು ಹೋಗಿರೋರ್ ಕಣ್ಣಿಗೆ ಹಾಕ್ಬೇಕು. ಅವ್ರು ಅವಾಗ ಕಷ್ಟ ಪಡ್ತಾ ಇರ್ತಾರೆ, ಆ ಸಮಯದಲ್ಲಿ ತಪ್ಪಿಸ್ಕೋಬೇಕು. ಇದನ್ ಹೇಳೋದಕ್ಕೆ ಮೊದಲು ನಿಂಗೆ ತೆನಾಲಿ ರಾಮಕೃಷ್ಣನ್ ಕತೆ ಹೇಳಿದ್ದು. ಅಪಾಯದಲ್ಲಿದ್ದಾಗ ಚಾಣಾಕ್ಷತನದಲ್ಲಿರೋದು ತುಂಬಾ ಅಗತ್ಯ, ಸರಿನಾ? ಸರಿ ಚಿಕ್ಕಮ್ಮ. ನಿಂಗಂತ ಅಪಾಯ ಯಾವತ್ತೂ ಬರಲ್ಲ. ಒಂದ್ ವೇಳೆ ಯಾವಾಗಾದ್ರೂ ಬಂದ್ರೆ ಹತ್ರದಲ್ಲಿರೋದನ್ನೇ ಆಯುಧವಾಗಿ ಬದಲಾಯಿಸ್ಕೋಬೇಕು, ಓಕೆನಾ? ಯಾವಾಗ್ಲೂ ಹೀಗೆ ಒಳ್ಳೊಳ್ಳೆ ವಿಷಯನೇ ಹೇಳ್ತಾ ಇರ್ತೀಯ. ಥ್ಯಾಂಕ್ಸ್ ಚಿಕ್ಕಮ್ಮ. ಸರಿ, ಇವಾಗ ಹೋಗಿ ಊಟ ಮಾಡೋಣವಾ? ನಡಿ. ನೀನ್ ಹೇಳಿದ ಮಾತುಗಳು ನಂಗೆ ಸ್ಕೂಲ್ ಹತ್ರ ನೆನಪು ಬರಲಿಲ್ಲ. ಬಂದಿದ್ರೆ ದೌಡಿ ಅಂಕಲ್ ಮಾತನ್ನ ನಂಬಿ ಕಾರ್ನ ಹತ್ತುತ್ತಾನೇ ಇರಲಿಲ್ಲ. ಇಲ್ಲೋಡು, ನೀನ್ ಹೇಳ್ದಾಗೆ ಬಿರಿಯಾನಿ ತಂದಿದ್ದೀನಿ. ಏನಾಗ್ ನೋಡ್ತಿದ್ಯಾ? ಹೊಟ್ಟೆ ತುಂಬಾ ತಿನ್ನು. ಖಾರ ತುಂಬಾ ತಿನ್ಬೇಡಮ್ಮ, ಹೊಟ್ಟೆ ಉರಿ ಬರುತ್ತೆ. ಖಾರ ಇರುತ್ತಾ? ತುಂಬಾ ಖಾರ ಇರುತ್ತೆ. ಉರಿ ಉರಿ ಉರಿ. ನಮ್ಮಿಂದ ತಪ್ಪಿಸ್ಕೊಳಕ್ ಹೀಗೆಲ್ಲ ಮಾಡಿದ್ಯಾ? ಏಯ್ ಮಲ್ಲೇಶ್, ಬೇಗ ಬಾರೋ. ಏನಾಯ್ತು? ಲೇ, ಆ ಹುಡ್ಗಿ ಬಿರಿಯಾನಿ ಕಣ್ಣಿಗೆ ಹಾಕಿ ಓಡೋದ್ಲು. ನಾವ್ ಅಂದ್ಕೊಂಡಷ್ಟು ಅಮಾಯಕಿ ಅಲ್ಲ, ತುಂಬಾ ಬುದ್ಧಿವಂತೆ ಅನ್ಸತ್ತೆ. ಹೊರಗಡೆ ಹೋದ್ಲು, ಹಿಡ್ಕೊಳ್ಳೋ. ಹೊರಗಡೆ ಬಂದಿಲ್ವಲ್ಲ? ನನ್ನ ಕಣ್ಣಿಗೂ ಹಾಕ್ಬಿಟ್ಲು. ಅಯ್ಯೋ, ಉರಿ ಉರಿ. ಏಯ್ ಮಲ್ಲೇಶ್, ವಾಟರ್ ಬಾಟ್ಲ್ ಕೆಳಗಡೆ ಬಿದ್ದಿದೆ, ತಗೋ. ಅವಳು ತಪ್ಪಿಸ್ಕೊಂಡ್ಲು, ಇಡ್ಕೊಳ್ಳೋಣ, ನಡಿಯೋ ನಡಿ. ಭಾವ, ಮುಂದೆ ಎಲ್ಲಾದ್ರೂ ಕೇಳೋಣ. ನೋಡು, ಅಲ್ಲಿದೆ. ಏಯ್ ನಿಂತ್ಕೋ. ಯಾವ ಕಡೆ ಹೋದ್ಲು? ನಮ್ಮ ಕಣ್ಣು ಮುಂದೆನೆ ಓಡ್ ಬಂದ್ಲು, ಇಷ್ಟು ಬೇಗ ಮಾಯ ಆಗ್ಬಿಟ್ಲ. ಎಷ್ಟು ಜನರನ್ನ ಕೇಳಿದ್ರು ಎಲ್ರೂ ಗೊತ್ತಿಲ್ಲ ಅಂತಿದ್ದಾರೆ. ಸೌಮ್ಯ ಬಗ್ಗೆ ಹೇಗ್ ತಿಳ್ಕೊಳ್ಳೋದು ಅಂತ ಅರ್ಥನೇ ಆಗ್ತಾ ಇಲ್ಲ. ನಡಿ. ಆ ಹುಡ್ಗಿ ಸಿಗ್ಬೇಕು, ಅವಳನ್ನ
ನಡಿಯೋ. ಬಾವಾ ಈ ಕಡೆ ಹೋಗಿ ಒಂದ್ಸಲ ಕೇಳಣ್ಣ. ನಡಿ ಬಾವಾ. ಬಾವಾ ಅವ್ರ ಹತ್ರ ಒಂದ್ಸಲ ಕೇಳಣ್ಣ. ನಡಿ. ಎಕ್ಸ್ಕ್ಯೂಸ್ ಮೀ, ಏನು? ನೀವು ಇಲ್ಲಿಯವರೇನಾ? ನೀವು ಈ ಏರಿಯಾದವರೇನಾ? ಹೌದು. ಏನ್ ಬೇಕು ನಿಮ್ಗೆ? ಚಿಕ್ಕ ಎನ್ಕ್ವೈರಿ. ಪೊಲೀಸಾ ನೀವು? ಅಯ್ಯಯ್ಯೋ ಅಲ್ಲ ರೀ. ಯಾಕಷ್ಟು ಭಯ ಪಡ್ತಾ ಇದ್ದೀರಾ? ಎನ್ಕ್ವೈರಿ ಅಂದ್ರಲ್ಲ. ಒಂದ್ ಮಗು ಬಗ್ಗೆ ಎನ್ಕ್ವೈರಿ ಅಷ್ಟೇ. ಈ ಫೋಟೋ ನೋಡಿ. ಈ ಮಗು ಕಾಣಿಸ್ತಾ ಇಲ್ಲ. ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ನಿಮ್ಗೇನಾದ್ರೂ ಕಾಣಿಸಿದ್ಲಾ? ಕಾಣಿಸ್ಲಿಲ್ಲ ರೀ. ಸರಿಯಾಗಿ ನೋಡಿ. ನೋಡಿದ್ವಿ, ನಾವ್ ಯಾವತ್ತೂ ಎಲ್ಲೂ ನೋಡಿಲ್ಲ. ಓಕೆ ರೀ. ಆ ಹುಡ್ಗಿ ನೋಡಿದ್ರೆ ತಪ್ಪಿಸ್ಕೊಂಡು ಓಡೋದ್ಲು. ಇವ್ರನ್ನ ನೋಡಿದ್ರೆ ಆ ಫೋಟೋ ಹಿಡ್ಕೊಂಡು ಹುಡ್ಕಾಡ್ತಿದ್ದಾರೆ. ಈಗಾಯ್ತಲ್ಲಪ್ಪ ತಂದೆ. ನೋಡು ಅಲ್ಲಿದ್ದಾಳೆ. ಬರೋ. ನಡಿ ನಡಿ ಹಿಡಿಯೋಣ. ಏಯ್ ನಿಂತ್ಕೋ. ನಿಂತ್ಕೋ. ಏಯ್ ಏನ್ ಆಟ ಆಡಿಸ್ತಾಳೆ ಇವಳು? ಅವಳು ತುಂಬಾ ಹುಷಾರಾಗಿದ್ದಾಳೆ ಅಂತ ನಾನು ಅವಾಗ್ಲೇ ಹೇಳಿದೆ. ಯಾವ ಕಡೆ ಹೋದ್ಲೋ ಅರ್ಥ ಆಗ್ತಿಲ್ಲ. ಏನ್ ಮಾಡೋದಿವಾಗ? ಮೊದಲು ಈ ವಿಷಯನ ನಿಹಾರಿಕಾ ಮೇಡಮ್ ಹೇಳೋದು ಒಳ್ಳೇದು. ಬೈತಾಳೆ. ಈ ವಿಷಯನ ಡೇವಿಡ್ ಅವ್ರಿಗೆ ಫೋನ್ ಮಾಡಿ ಹೇಳ್ತಾಳೆ. ಅವಸರ ಪಡ್ದೇನೆ ಸುಮ್ನಿರೋದೇ ಒಳ್ಳೇದು ಅನ್ಸತ್ತೆ. ನನ್ನ ಪ್ರಕಾರ ಆ ಮಗು ಅವ್ರ ಮನೆಗೆ ಹೋಗಿರ್ತಾಳೆ. ನಾವು ಆಮೇಲಾದ್ರೂ ಈ ವಿಷಯನ ಹೇಳಲೇಬೇಕಲ್ವಾ? ಅಷ್ಟೇ ಅಂತೀಯಾ? ಏನು ಯೋಚನೆ ಮಾಡಬೇಡಿ, ಏನಾಗುತ್ತೋ ಅದು ಹಾಗೆ ಆಗುತ್ತೆ. ಹೇಳಿ. ಹೇಳು ಮೇಡಮ್. ಏನು ದುಡ್ಡೇನಾದ್ರೂ ಬೇಕಿತ್ತಾ? ಅದಲ್ಲ ಮೇಡಮ್, ಆ ಸೌಮ್ಯ ನಮ್ಮ ಹತ್ರ ತಪ್ಪಿಸ್ಕೊಂಡು ಓಡೋದ್ಲು. ವಾಟ್? ಹೌದು ಮೇಡಮ್. ಹೇಗೆ? ತಿನ್ನೋದಿಕ್ಕೆ ಬಿರಿಯಾನಿ ಬೇಕು ಅಂತ ಕೇಳಿದ್ಲು. ತಗೊಂಡ್ ಬಂದ್ ಕೊಟ್ಟೆ. ಬಿರಿಯಾನಿ ಮಾತ್ರ ಯಾಕೆ ತಂದ್ಕೊಟ್ಟೆ? ಚಿಕನ್ 65, ಫ್ರೈಡ್ ರೈಸು, ನೂಡಲ್ಸು ಎಲ್ಲ ತಂದ್ಕೊಡ್ಬೋದಿತ್ತಲ್ವಾ? ಅಂದ್ರೆ ಛೇ, ಬಾಯ್ ಮುಚ್ಚು. ಬುದ್ಧಿ ಇಲ್ದೇ ಇರೋ ಕತ್ತೆಗಳ. ಕಿಡ್ನಾಪ್ ಆಗಿರೋ ಮಗುಗೆ ಊಟದ ಬಗ್ಗೆ ಗಮನನೇ ಇರಲ್ಲ. ಅಂಥದ್ದು ಚಿಕನ್ ಬಿರಿಯಾನಿ ಬೇಕು ಅಂತ ಅವಳು ಕೇಳ್ದಾಗ್ಲೇ ಯಾಕೆ ಏನು ಅಂತ ಯೋಚನೆ ಬರಬಾರ್ದಾ? ತಲೆ ಕೆಟ್ಟಿರೋಳೆ, ಬುದ್ಧಿ ಇಲ್ದೇ ಇರೋಳೆ. ಹುಷಾರಾಗಿರಿ, ಮೊದಲೇ ಅವಳು ಬುದ್ಧಿವಂತೆ ಅಂತ ಹೇಳಿದ್ದೆ. ನಾನಿಂಥವ್ರನ್ನ ತುಂಬಾ ಜನರನ್ನ ನೋಡಿದ್ದೀನಿ ಮೇಡಮ್ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟೆ. ಸಾರಿ ಮೇಡಮ್. ನೀನ್ ಸಾರಿ ಹೇಳಿದ್ರೆ ಅವಳು ವಾಪಸ್ ಬರ್ತಾಳಾ? ಹುಡುಕಿ, ಸರಿಯಾಗಿ ಹುಡುಕಿ. ಹೇಗಾದ್ರೂ ಮಾಡಿ ಅವಳನ್ನ ಹುಡುಕಿ ನನಗ್ ಫೋನ್ ಮಾಡಿ. ಇಲ್ಲ ಅಂದ್ರೆ ನಾನೇ ನಿಮ್ಮಿಬ್ಬರನ್ನ ಸಾಯಿಸ್ತೀನಿ. ಸರಿ ಮೇಡಮ್. ಬೇಗ ಹುಡುಕಿ ಹೋಗಿ. ಮೇಡಮ್, ಇನ್ನೊಂದು ವಿಷಯ. ಏನು? ಯಾರೋ ಇಬ್ರು ಆ ಹುಡುಗಿ ಫೋಟೋ ಹಿಡ್ಕೊಂಡು ಎಲ್ರೂ ಕೇಳ್ತಿದ್ದಾರೆ.